ನಮಸ್ಕಾರ ಬಂಧುಗಳೇ. ಭಾರತದಾದ್ಯಂತ ದೀಪಾವಳಿಯನ್ನು ಬೆಳಕಿನ ಹಬ್ಬವಾಗಿ ಆಚರಿಸಿದರೆ ಬೆಂಗಾಳದ ಮಣ್ಣಿನಲ್ಲಿ ಆ ರಾತ್ರಿ ಮತ್ತೊಂದು ರೂಪ ಪಡೆಯುತ್ತದೆ. ಅದುವೇ ಮಹಾಕಾಳಿಯ ರಾತ್ರಿ. ಅವತ್ತು ಕೋಲ್ಕತ್ತಾದ ಹುಗ್ಲಿ ನದಿಯ ತೀರದಲ್ಲಿ ಒಂದು ಭವ್ಯ ಮಂದಿರವು ದೀಪಗಳಿಂದ ನಳನಳಿಸುತ್ತದೆ. ಸಕಲ ಶಕ್ತಿಗಳ ಮೂಲ, ದುಷ್ಟರ ಸಂಹಾರಕಿ, ಆದರೆ ಭಕ್ತರ ಪಾಲಿಗೆ ಅತ್ಯಂತ ಕರುಣಾಮಯಿ ತಾಯಿಯಾಗಿರುವ ದಕ್ಷಿಣೇಶ್ವರ ಕಾಳಿಯ ಸನ್ನಿಧಿ ಇದು. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಾವು ದಕ್ಷಿಣೇಶ್ವರ ಕಾಳಿ ಮಂದಿರದ ಸುತ್ತ ಹೆಣೆಯಲಾದ ರೋಚಕ ಇತಿಹಾಸ, ತಾಯಿ ಕಾಳಿ ರಕ್ತ ಬೀಜಾಸುರನನ್ನು ಹೇಗೆ ಸಂಹರಿಸಿದಳು, ಈ ಮಂದಿರವನ್ನು ಕಟ್ಟಿಸಿದ ರಾಣಿ ರಾಶ್ಮೋನಿಯ ದಿಟ್ಟತನವೇನು ಮತ್ತು ರಾಮಕೃಷ್ಣ ಪರಮಹಂಸರು ಇಲ್ಲಿ ಹೇಗೆ ದೈವತ್ವವನ್ನು ಕಂಡರು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಈ ಆಧ್ಯಾತ್ಮಿಕ ಪಯಣ ನಿಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸಬಹುದು. ಶಕ್ತಿ ಮತ್ತು ಸೃಷ್ಟಿಯ ರಹಸ್ಯ. ಕಾಳಿ ಎಂಬ ಹೆಸರು ಕೇಳಿದ ತಕ್ಷಣ ನಮಗೆ ನೆನಪಾಗುವುದು ಆಕೆಯ ಉಗ್ರ ರೂಪ. ಆದರೆ ಕಾಳಿ ಎಂದರೆ ಕೇವಲ ವಿನಾಶವಲ್ಲ, ಆಕೆ ಸೃಷ್ಟಿಯ ಶಕ್ತಿಯೂ ಕೂಡ ಹೌದು. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ದುರ್ಗಾ ಮತ್ತು ಕಾಳಿ ಇಬ್ಬರು ಒಂದೇ ಶಕ್ತಿಯ ವಿವಿಧ ರೂಪಗಳು. ಶಿವನು ಪುರುಷ ಶಕ್ತಿಯಾದರೆ ಕಾಳಿ ಸ್ತ್ರೀ ಶಕ್ತಿಯ ಪ್ರತೀಕ. ಇವರಿಬ್ಬರ ಸಂಗಮದಿಂದಲೇ ಈ ಜೀವಕುಲದ ರಚನೆಯಾಗಿದೆ. ಕೋಲ್ಕತ್ತಾ ಎಂಬ ಹೆಸರೇ ಕಾಳಿ ಕಾಟ ಅಥವಾ ಕಾಳಿ ಕ್ಷೇತ್ರ ಎಂದರೆ ಕಾಳಿ ಮಾತೆಯ ಪ್ರದೇಶ ಎಂಬ ಪದದಿಂದ ಬಂದಿದೆ. ಆದರೆ ಈ ನಗರವು ಬ್ರಿಟಿಷರ ರಾಜಧಾನಿಯಾಗುವ ಮುನ್ನವೇ ಕಾಳಿ ಪೂಜೆಯು ಇಲ್ಲಿನ ಜನರ ರಕ್ತದಲ್ಲಿ ಬೆರೆತಿತ್ತು. ಆರಂಭದಲ್ಲಿ ದೇವಿಯನ್ನು ಕೇವಲ ವನದೇವಿಯಾಗಿ ಪೂಜಿಸಲಾಗುತ್ತಿತ್ತು. ಆದರೆ 18ನೆಯ ಶತಮಾನದ ವೇಳೆಗೆ ಆಕೆ ಪ್ರತಿಯೊಬ್ಬರ ಮನೆಯ ದೇವತೆಯಾಗಿ ಬದಲಾದಳು. ರಕ್ತ ಬೀಜಾಸುರನ ಸಂಹಾರ ಮತ್ತು ಹೊರಬಂದ ನಾಲಿಗೆಯ ರಹಸ್ಯ. ಕಾಳಿ ಮಾತೆಯ ವಿಗ್ರಹದಲ್ಲಿ ಆಕೆಯ ನಾಲಿಗೆ ಹೊರಬಂದಿರುವುದನ್ನು ನೀವು ನೋಡಿರಬಹುದು. ಇದರ ಹಿಂದಿದೆ ಒಂದು ಬೆಚ್ಚಿ ಬೀಳಿಸುವ ಕತೆ. ಪುರಾಣಗಳ ಪ್ರಕಾರ ದೇವತೆಗಳು ರಕ್ತಬೀಜ ಎಂಬ ರಾಕ್ಷಸನ ವಿರುದ್ಧ ಹೋರಾಡುತ್ತಿದ್ದರು. ಈ ರಕ್ತಬೀಜ ಎಷ್ಟು ಭಯಾನಕವಾಗಿದ್ದನೆಂದರೆ ಅವನ ರಕ್ತದ ಒಂದು ಹನಿ ನೆಲಕ್ಕೆ ಬಿದ್ದರೂ ಅದರಿಂದ ಅವನಂತೆಯೇ ಇರುವ ಮತ್ತೊಬ್ಬ ರಾಕ್ಷಸ ಹುಟ್ಟುತ್ತಿದ್ದನು. ಯುದ್ಧ ಭೂಮಿಯಲ್ಲಿ ಲಕ್ಷಾಂತರ ರಕ್ತ ಬೀಜಗಳು ಸೃಷ್ಟಿಯಾದಾಗ ದೇವತೆಗಳು ಕಂಗಾಲಾದರು. ಆಗ ಉಗಮಿಸಿದವಳೆ ಮಹಾಕಾಳಿ. ಆಕೆ ತನ್ನ ನಾಲಿಗೆಯನ್ನು ಎಷ್ಟು ದೊಡ್ಡದಾಗಿ ಚಾಚಿದಳು ಎಂದರೆ ರಕ್ತ ಬೀಜದ ರಕ್ತದ ಒಂದು ಹನಿಯು ಭೂಮಿಗೆ ಬೀಳದಂತೆ ತಾನೇ ಕುಡಿದು ಬಿಟ್ಟಳು. ಈ ಉಗ್ರ ರೂಪದ ಸಂಕೇತವೇ ಕೆಂಪು ನಾಲಿಗೆ. ಇಂದಿಗೂ ದಕ್ಷಿಣೇಶ್ವರದಲ್ಲಿ ದೇವಿಗೆ ಅರ್ಪಿಸುವ ಕೆಂಪು ದಾಸವಾಳದ ಹೂವುಗಳು ಆಕೆಯ ಹೊರಬಂದ ನಾಲಿಗೆಯ ಸಂಕೇತವೆಂದು ನಂಬಲಾಗುತ್ತದೆ. ರಾಣಿ ರಾಶ್ಮೋನಿಯ ಕನಸು ಮತ್ತು ಸಮಾಜದ ವಿರುದ್ಧದ ಹೋರಾಟ. ಈ ಭವ್ಯ ಮಂದಿರದ ಹಿಂದೆ ಒಬ್ಬ ಅಸಾಧಾರಣ ಮಹಿಳೆಯ ಕಥೆ ಇದೆ. 11ನೆಯ ವಯಸ್ಸಿನಲ್ಲಿ ಮದುವೆಯಾಗಿ 40ರ ಹರಿಯದಲ್ಲಿ ವಿಧವೆಯಾದ ಈಕೆ ಅಂದಿನ ಸಂಪ್ರದಾಯಬದ್ಧ ಸಮಾಜದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿದಳು. ಒಮ್ಮೆ ಆಕೆ ಕಾಶಿಗೆ ಹೋಗಲು ಯೋಚಿಸುತ್ತಿದ್ದಾಗ ಕಾಳಿ ಮಾತೆಯು ಆಕೆಯ ಕನಸಿನಲ್ಲಿ ಬಂದು, ಕಾಶಿಗೆ ಹೋಗುವ ಅಗತ್ಯವಿಲ್ಲ, ಕೋಲ್ಕತ್ತಾದ ಹುಗ್ಲಿ ನದಿಯ ತೀರದಲ್ಲಿ ನನಗೊಂದು ಮಂದಿರ ಕಟ್ಟು ಎಂದು ಆದೇಶಿಸಿದಳು. ಕೆಳಜಾತಿಯ ಮಹಿಳೆಯಾದ್ದರಿಂದ ಮಂದಿರ ಕಟ್ಟಲು ಬ್ರಾಹ್ಮಣರಿಂದ ವಿರೋಧ ಎದುರಾಯಿತು. ಆದರೆ ಯಾವುದಕ್ಕೂ ಅಂಜದ ರಾಣಿ ಸುಮಾರು 8 ಲಕ್ಷ ರೂಪಾಯಿ ವೆಚ್ಚದಲ್ಲಿ 9 ವರ್ಷಗಳ ಕಾಲ ಶ್ರಮಿಸಿ ಈ ಅದ್ಭುತ ಮಂದಿರವನ್ನು ಕಟ್ಟಿಸಿದಳು. ಇಂದು ರಾಣಿ ರಾಶ್ಮೋನಿಯನ್ನು ಬೆಂಗಾಲದ ಲೋಕ ಮಾತೆ ಎಂದು ಗೌರವಿಸಲಾಗುತ್ತದೆ. ವಾಸ್ತುಶಿಲ್ಪದ ಅದ್ಭುತ ನವರತ್ನ ಮಂದಿರ. ದಕ್ಷಿಣೇಶ್ವರ ಮಂದಿರವು ನವರತ್ನ ಶೈಲಿಯಲ್ಲಿದೆ, ಅಂದರೆ ಇಲ್ಲಿ 9 ಶಿಖರಗಳಿವೆ. ಮಂದಿರದ ಆವರಣದಲ್ಲಿ 12 ಶಿವ ದೇವಾಲಯಗಳಿವೆ. ಇದು ಶಿವ ಮತ್ತು ಶಕ್ತಿಯ ಅಭೇದ್ಯ ಸಂಬಂಧವನ್ನು ತೋರಿಸುತ್ತದೆ. ಮಂದಿರದ ಒಳಗೆ ಕಾಳಿ ಮಾತೆಯ ವಿಗ್ರಹವು ಕಪ್ಪು ಶಿಲೆಯಿಂದ ಮಾಡಲ್ಪಟ್ಟಿದೆ. ದೇವಿಯು 1000 ದಳಗಳ ಕಮಲದ ಮೇಲೆ ಶಿವನ ಎದೆಯ ಮೇಲೆ ನಿಂತಿದ್ದಾಳೆ. ಆಕೆಯ ಎಡಗೈಗಳು ವಿನಾಶದ ಸಂಕೇತವಾದರೆ ಬಲಗೈಗಳು ಭಕ್ತರಿಗೆ ಅಭಯ ಮತ್ತು ವರವನ್ನು ನೀಡುತ್ತಿವೆ. ಇದು ಮನುಷ್ಯನಿಗೆ ಒಂದು ದೊಡ್ಡ ಪಾಠ. ವಿನಾಶ ಮತ್ತು ಸೃಷ್ಟಿ ಎರಡೂ ಒಂದೇ ನಾಣ್ಯದ 2 ಮುಖಗಳಿದ್ದಂತೆ. ರಾಮಕೃಷ್ಣ ಪರಮಹಂಸರು ಮತ್ತು ವಿವೇಕಾನಂದರ ಭೇಟಿ. ದಕ್ಷಿಣೇಶ್ವರ ಮಂದಿರದ ಹೆಸರು ಕೇಳಿದಾಗ ನಮಗೆ ನೆನಪಾಗುವುದು ಇನ್ನೊಂದು ದಿವ್ಯ ಚೇತನವೆಂದರೆ ರಾಮಕೃಷ್ಣ ಪರಮಹಂಸರು. 20ನೆಯ ವಯಸ್ಸಿನಲ್ಲಿ ಈ ಮಂದಿರದ ಅರ್ಚಕರಾದ ಅವರು ದೇವಿಯನ್ನು ಕೇವಲ ವಿಗ್ರಹವಾಗಿ ನೋಡಲಿಲ್ಲ, ಸಾಕ್ಷಾತ್ ತಾಯಿಯನ್ನಾಗಿ ಕಂಡರು. ಅವರು ಇಲ್ಲಿ ಕಾಳಿ ಮಾತೆಯ ಜೊತೆ ಮಾತನಾಡುತ್ತಿದ್ದರು ಎಂಬ ಕಥೆಗಳಿವೆ. ಇದೇ ಮಂದಿರದಲ್ಲಿ ರಾಮಕೃಷ್ಣರು ತಮ್ಮ ಪತ್ನಿ ಶಾರದಾ ದೇವಿಯನ್ನು ದೇವಿಯಂತೆ ಪೂಜಿಸುತ್ತಿದ್ದರು. ಅವರ ಪ್ರಭಾವದಿಂದಲೇ ನರೇಂದ್ರನಾಥ ದತ್ತ ಎಂಬ ಯುವಕ ಮುಂದೆ ಸ್ವಾಮಿ ವಿವೇಕಾನಂದರಾಗಿ ವಿಶ್ವವಿಖ್ಯಾತರಾದರು. ಹುಗ್ಲಿ ನದಿಯ ಇನ್ನೊಂದು ಬದಿಯಲ್ಲಿರುವ ಬೇಲೂರು ಮಠವು ಇಂದಿಗೂ ಇವರಿಬ್ಬರ ದೈವಿಕ ಬಾಂಧವ್ಯಕ್ಕೆ ಸಾಕ್ಷಿಯಾಗಿದೆ. ಸಮಾನತೆ ಮತ್ತು ಭಕ್ತಿಯ ವೈವಿಧ್ಯತೆ.
ಕಾಳಿ ಮಾತೆಯ ಮಹಿಮೆ ಕೇವಲ ಒಂದು ಧರ್ಮಕ್ಕೆ ಸೀಮಿತವಾಗಿಲ್ಲ. ಕೋಲ್ಕತ್ತಾದ ಟೆಂಗ್ರಾದಲ್ಲಿ ಒಂದು ಚೀನಿ ಕಾಳಿ ಮಂದಿರವಿದೆ. ಇಲ್ಲಿ ಚೀನಿ ಪ್ರಜೆಗಳು ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಪ್ರಸಾದವಾಗಿ ನೂಡಲ್ಸ್ ನೀಡುತ್ತಾರೆ. ದಕ್ಷಿಣೇಶ್ವರದಲ್ಲಿ ಮುಸ್ಲಿಂ ಭಕ್ತರು ಕೂಡ ಅಷ್ಟೇ ಭಕ್ತಿಯಿಂದ ಪ್ರಾರ್ಥಿಸುವುದನ್ನು ನೀವು ಕಾಣಬಹುದು. ಕಾಳಿ ಮಾತೆ ಎಲ್ಲರನ್ನೂ ಒಗ್ಗೂಡಿಸುವ ಕೊಂಡಿಯಾಗಿದ್ದಾಳೆ. ಇನ್ನು ಇಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗುವ ಹಬ್ಬದ ಕೊನೆಯಲ್ಲಿ ದೇವಿಯ ಮಣ್ಣಿನ ವಿಗ್ರಹಗಳನ್ನು ನದಿಯಲ್ಲಿ ವಿಸರ್ಜಿಸಲಾಗುತ್ತದೆ. ಇದರರ್ಥ ಭೌತಿಕ ರೂಪವು ನಾಶವಾಗಬಹುದು, ಆದರೆ ಆ ದಿವ್ಯ ಶಕ್ತಿ ಮತ್ತು ಶಕ್ತಿಯು ಯಾವಾಗಲೂ ನಮ್ಮೊಳಗೆ ಇರುತ್ತದೆ. ದಕ್ಷಿಣೇಶ್ವರ ಕಾಳಿ ಮಂದಿರವು ಕೇವಲ ಕಲ್ಲಿನ ಕಟ್ಟಡವಲ್ಲ, ಅದು ಭಕ್ತಿ, ಸಂಘರ್ಷ ಮತ್ತು ವಿಜಯದ ಪ್ರತೀಕ. ನಿಮ್ಮ ಜೀವನದ ಕತ್ತಲನ್ನು ದೂರ ಮಾಡಲು ಆ ತಾಯಿ ನಿಮಗೆ ಶಕ್ತಿಯನ್ನು ನೀಡಲಿ. ನೀವು ಎಂದಾದರೂ ದಕ್ಷಿಣೇಶ್ವರಕ್ಕೆ ಭೇಟಿ ನೀಡಿದ್ದೀರಾ? ಅಲ್ಲಿನ ಅನುಭವ ಹೇಗಿತ್ತು? ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಇಂತಹ ಹೆಚ್ಚಿನ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜೈ ಕಾಳಿ ಮಾತೆ.